ಲೈಫಲ್ಲಿ ಏನು ಸಾಧನೆ ಮಾಡಿಲ್ಲ ಅನ್ನೋ ಬೇಜಾರೇನಾದ್ರೂ ಇದೆಯಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಎಂಡಿಂಗ್ ಅಲ್ಲಿ ನೀವು ನಿಮ್ಮ ಲೈಫ್ ನ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆದ್ರೂ ಆಗ್ಬೋದು. ಈ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಪೀಪಲ್ ನ ಪರ್ಸೆಂಟೇಜ್ ತುಂಬಾ ಕಡಿಮೆ. ಯಾಕಂದ್ರೆ ಈ ಸಕ್ಸಸ್ ಅನ್ನೋದು ಕೇವಲ ಒಂದು ಆಯಾಮದ ಮೇಲೆ ನಿಂತಿರೋದಿಲ್ಲ. ನೀವು ಸಕ್ಸಸ್ಫುಲ್ ಪೀಪಲ್ ನ ಕೇಳಿದ್ರೆ ಅವರು ಈ ಸಕ್ಸಸ್ ಬಗ್ಗೆ ಕೊಡೋ ಡೆಫಿನೇಷನ್ಸ್ ಬೇರೆ ಬೇರೆ ರೀತಿಯಾಗಿರುತ್ತೆ. ಒಬ್ರು ಸಕ್ಸಸ್ ಅಂದ್ರೆ ದುಡ್ಡು ಅನ್ಬೋದು, ಮತ್ತೊಬ್ರು ಸಕ್ಸಸ್ ಅಂದ್ರೆ ಪವರ್ ಅನ್ಬೋದು, ಮತ್ತೊಬ್ರು ಸಕ್ಸಸ್ ಅಂದ್ರೆ ನೇಮ್, ಫೇಮ್, ಕ್ರೇಜ್, ಏನ್ ಬೇಕಾದ್ರೂ ಹೇಳ್ಬೋದು. ಸೊ ನಿಜವಾಗ್ಲೂ ಸಕ್ಸಸ್ ಅಂದ್ರೆ ಇದೇನಾ? ದುಡ್ಡಿನ ಹಿಂದೆ ಬೀಳೋದೇ ನಿಜವಾದ ಸಕ್ಸಸ್, ಅಥವಾ ಯಾವ್ದೋ ಒಂದು ಪವರ್ ಹೆಸರಿಗೋಸ್ಕರ ಓಡೋದೇ ಒಂದು ನಿಜವಾದ ಸಕ್ಸಸ್ ಅಲ್ಲ. ಸೊ ನನ್ನ ಪ್ರಕಾರ, ನನ್ನ ಡೆಫಿನೇಷನ್ ಅಲ್ಲಿ ಸಕ್ಸಸ್ ಅನ್ನೋದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ನೀವು ಲೈಫ್ ಅಲ್ಲಿ ನಿಜವಾಗ್ಲೂ ಹ್ಯಾಪಿ ಆಗಿದ್ದೀರಾ, ಅದೇ ಸಾಧನೆ. ನೀವು ನೆಮ್ಮದಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರಾ, ಅದೇ ಸಾಧನೆ. ನೀವು ಆರೋಗ್ಯವಾಗಿ ಫಿಟ್ ಆಗಿದ್ದೀರಾ, ಅದೇ ಸಾಧನೆ. ನೀವು ನಿಮ್ಮ ಪ್ಯಾಷನ್ ನ ಫಾಲೋ ಮಾಡ್ತಾ ಇದ್ದೀರಾ, ಅದೇ ಸಾಧನೆ. ಪ್ರಕೃತಿ ಎಷ್ಟು ಸುಂದರವಾಗಿದೆ, ನೀವು ಅದನ್ನ ಕಾಪಾಡ್ತಾ ಇದ್ದೀರಾ, ಅದೇ ಸಾಧನೆ. ದೇವರು ಒಂದು ಒಳ್ಳೆ ಸುಂದರವಾದ ದೇಹ ಕೊಟ್ಟಿದ್ದಾನೆ, ಅದನ್ನ ಈ ಕೆಟ್ಟ ಚಟಗಳಿಗೆ ಬಲಿ ಮಾಡದೆ, ಈ ಕೆಟ್ಟ ಚಟಗಳಿಂದ ಹೋಗದೆ ಅದನ್ನ ಕಾಪಾಡ್ತಾ ಇದ್ದೀರಾ, ಅದೇ ಸಾಧನೆ. ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರ ಪ್ರತಿ ಹೆಜ್ಜೆಗೂ ನೀವು ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ಅದೇ ಸಾಧನೆ. ಸಮಾಜದಲ್ಲಿ ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ಕೆಟ್ಟದ್ ಮಾಡದೆ, ಯಾರಿಗೂ ಕೆಟ್ಟದ್ ಬಯಸದೆ ಬದುಕ್ತಾ ಇದ್ದೀರಾ, ಅದೇ ಸಾಧನೆ. ಸೊ ಹೀಗೆ ಸಕ್ಸಸ್ ಬಗ್ಗೆ ನಿಮಗೆ ಹಲವಾರು ಡೆಫಿನೇಷನ್ ಗಳು ಸಿಗ್ತಾ ಹೋಗ್ಬೋದು. ಸಕ್ಸಸ್ ಬಗ್ಗೆ ನಿಮ್ ಡೆಫಿನೇಷನ್ ಏನು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.